ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ತರಗತಿಯಲ್ಲಿ ಚಿಯಾಂಗ್ ಕೈಶೇಕ್ ರವರ ಜೀವನ ಮತ್ತು ಅವರ ಏಳಿಗೆಯ ಕುರಿತು ಅಧ್ಯಯನವನ್ನು ಮಾಡಿತ್ತು. ಇನ್ ದಿಸ್ ಸೆಷನ್ ವಿ ಹ್ಯಾವ್ ಟು ಪರ್ಟಿಕ್ಯುಲರ್ಲಿ ಡಿಸ್ಕಸ್ ಅಬೌಟ್ ದ ಚಿಯಾಂಗ್ ಕೈಶೇಕ್ ಆ್ಯಂಡ್ ಕುಮಿಂಟಾಂಗ್ ನ್ಯಾಷನಲಿಸ್ಟ್ ಗೌರ್ನಮೆಂಟ್. ಕುಮಿಂಟಾಂಗ್ ರಾಷ್ಟ್ರೀಯವಾದಿ ಪಕ್ಷದ ನೇತೃತ್ವವನ್ನು ವಹಿಸಿ ರಾಷ್ಟ್ರೀಯ ಸರ್ಕಾರವನ್ನು ಚೀನಾದಲ್ಲಿ ಏಕೀಕೃತ ಚೀನಾದಲ್ಲಿ ಸ್ಥಾಪಿಸಿದಂತಹ ಚಿಯಾಂಗ್ ಕೈಶೇಕ್ ರವರ ಸಾಧನೆಯನ್ನು ಈ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. Chinese military and political leader Chiang Kai-shek joined the Chinese National Party known as the Kuomintang or KMT in 1918. 1918ರಲ್ಲಿ ಈ ಪಕ್ಷಕ್ಕೆ ಸೇರ್ಪಡೆ ಆಗೋದ್ರೊಂದಿಗೆ ಇವರ ಯಶಸ್ಸಿನ ಏಳಿಗೆಯ ಒಂದು ಮೆಟ್ಟಿಲುಗಳು ಒಂದೊಂದೇ ಆಗಿ ಏರುತ್ತಾ ಹೋಗ್ತಾರೆ. ಸಕ್ಸೀಡಿಂಗ್ ಪಾರ್ಟಿ ಫೌಂಡರ್ ಸನ್ಯಾಸ್ ಸೇನ್ ಆಸ್ KMT ಲೀಡರ್ ಆಫ್ಟರ್ ಡಾಕ್ಟರ್ ಸನ್ಯಾಸ್ ಸೇನ್ ಡೈಡ್ ಇನ್ 1925. 1925ರಲ್ಲಿ ಡಾಕ್ಟರ್ ಸನ್ಯಾಸ್ ಸೇನರ ಮರಣದ ನಂತರ ಆ ಪಕ್ಷದ ಸರ್ವೋಚ್ಚ ಒಬ್ಬ ನಾಯಕನಾಗಿ ಅವರು ಆಯ್ಕೆ ಆಗ್ತಾರೆ. ಈ ಎಕ್ಸ್ಪೆಲ್ಡ್ ಚೀನೀಸ್ ಕಮ್ಯುನಿಸ್ಟ್ ಫ್ರಮ್ ದ ಪಾರ್ಟಿ ಆ್ಯಂಡ್ ಲೆಡ್ ಅ ಸಕ್ಸಸ್ಫುಲ್ ಯೂನಿಫಿಕೇಷನ್ ಆಫ್ ಚೀನಾ. ಚೀನಾವನ್ನು ಏಕೀಕೃತಗೊಳಿಸಲು ಸಹಾಯ ಮಾಡಿದಂಥ ಕಮ್ಯುನಿಸ್ಟರನ್ನೇ ತನ್ನ ಪಕ್ಷದಿಂದ ಹೊರಹಾಕುವ ಪ್ರಯತ್ನ ಇದೆಯಲ್ಲ, ಅಲ್ಲಿ ಅವರ ಒಂದು ದೊಡ್ಡ ಒಂದು ಅದನ್ನೇ ಬ್ಲಂಡರ್ ಅಂತ ಕರಿತೀವಿ, ಅಂತ ಒಂದು ಗ್ರೇಟ್ ಬ್ಲಂಡರ್ ಇದು ಆಗ್ತದೆ. ಡಿಸ್ಪೈಟ್ ಅ ಪ್ರೊಫೆಸ್ಡ್ ಫೋಕಸ್ ಆನ್ ರಿಫಾರ್ಮ್, ಚಿಯಾಂಗ್ಸ್ ಗೌರ್ನಮೆಂಟ್ ಕಾನ್ಸಂಟ್ರೇಟ್ ಆನ್ ಬ್ಯಾಟ್ಲಿಂಗ್ ಕಮ್ಯುನಿಸಮ್ ವಿತ್ ಇನ್ ದ ಚೀನಾ ಆ್ಯಸ್ ವೆಲ್ ಆಸ್ ಕಾನ್ಫ್ರಂಟಿಂಗ್ ಜಪಾನೀಸ್ ಅಗ್ರೆಷನ್. ಒಂದೊಂದು ಕಾಲದಲ್ಲಿ ಎರಡೆರಡು ಕಡೆ ಹೋರಾಟ ಅವ್ರದ್ದು. ಒಂದು ಕಡೆಗೆ ಜಪಾನಿಯರ ವಿರುದ್ಧ ಹೋರಾಟ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ, ಇನ್ನೊಂದು ಕಡೆಗೆ ತನ್ನ ದೇಶದೊಳಗೆ ಇರತಕ್ಕಂಥ ಕಮ್ಯುನಿಸ್ಟರ ವಿರುದ್ಧ ಹೋರಾಟ. ಈ ಒಂದು ದ್ವಂದ್ವದಲ್ಲಿ, ಈ ಒಂದು ಎರಡು ದೋಣಿಯ ಪ್ರಯಾಣದಲ್ಲಿ ಚಿಯಾಂಗ್ ಕೈಶೇಕ್ ವಿಫಲರಾದರು ಅಂತ ನಾವು ಹೇಳಬೇಕಾಗ್ತದೆ. ಸಿವಿಲ್ ವಾರ್ ಬ್ರೋಕ್ಔಟ್ ಇನ್ 1946 ಎಂಡಿಂಗ್ ಇನ್ ವಿಕ್ಟೋರಿ ಬೈ ಮಾವೋ ಜಡಾಂಗ್ ಕಮ್ಯುನಿಸ್ಟ್ ಫೋರ್ಸಸ್ ಆ್ಯಂಡ್ ದ ಕ್ರಿಯೇಷನ್ ಆಫ್ ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ. ಚೀನಾದ ರಿಪಬ್ಲಿಕ್ ಆಫ್ ಚೀನಾ ಅಂಡರ್ ದ ಲೀಡರ್ಶಿಪ್ ಆಫ್ ಕುಮಿಂಟಾಂಗ್ ನ್ಯಾಷನಲಿಸ್ಟ್ ಲೀಡರ್ ಚಿಯಾಂಗ್ ಕೈಶೇಕ್ ಎಂಡೆಡ್ ಆ್ಯಂಡ್ ಪೀಪಲ್ ರಿಪಬ್ಲಿಕ್ ಚೀನಾ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಮಾವೋ ಜಡಾಂಗ್ ಸ್ಥಾಪನೆ ಆಗೋದಕ್ಕೆ ಕಾರಣ ಆಗುತ್ತೆ. ಫ್ರಮ್ 1949 ಅಂಟಿಲ್ ಇಸ್ ಡೆತ್, ಚಿಯಾಂಗ್ ಲೆಡ್ ದ KMT ಗೌರ್ನಮೆಂಟ್ ಇನ್ ಎಕ್ಸೈಲ್ ಇನ್ ತಾಯ್ವಾನ್, ತಾಯ್ಪೆ, ವಿಚ್ ಮೆನಿ ಕಂಟ್ರೀಸ್ ಕಂಟಿನ್ಯೂ ಟು ರೆಕಗ್ನೈಸ್ ಆಸ್ ಚೀನಾಸ್ ಲೆಜಿಟಿಮೇಟ್ ಗೌರ್ನಮೆಂಟ್. ಅವರು ಇರೋವರೆಗೂ ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವ ಮೇನ್ಲ್ಯಾಂಡ್ ಚೀನಾ ಕ್ಕೆ ಆದಂತಹ ಮಾವೋ ಜಡಾಂಗ್ ನೇತೃತ್ವದ ಪೀಪಲ್ ರಿಪಬ್ಲಿಕ್ ಚೀನಾಕ್ಕೆ ಸಿಗಲಿಲ್ಲ. ಈ ತೈವಾನ್ ತೈಪೆಯಲ್ಲಿ ಕುಮಿಂಟಾಂಗ್ ಒಂದು ಪಕ್ಷದ ಚಿಯಾಂಗ್ ಕೈಶೇಕ್ ನೇತೃತ್ವದ ಸರ್ಕಾರಕ್ಕೆ ಶಾಶ್ವತ ಕಾಯಂ ಪರ್ಮನೆಂಟ್ ಮೆಂಬರ್ಶಿಪ್ ದೊರೆತಿದ್ದು ಒಂದು ವಿಶಿಷ್ಟವಾದಂತಹ ಒಂದು ಚಿಯಾಂಗ್ ಕೈಶೇಕ್ ಸಾಧನೆ ಅಂತ ನಾವು ಅನ್ಬೇಕಾಗತ್ತೆ. ಡಾಕ್ಟರ್ ಚಿಯಾಂಗ್ ಕೈಶೇಕ್ ರಿಟರ್ನ್ ಫ್ರಮ್ ಜಪಾನ್ನಿಂದ ಅವರು ಹಿಂದಿರುಗಿ ಚೀನಾಕ್ಕೆ ಬರುವುದರೊಂದಿಗೆ ಅವರ ಏಳಿಗೆಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಇಟ್ ವಾಸ್ ಅಪಾನ್ ಹಿಸ್ ರಿಟರ್ನ್ ಇನ್ ಚೀನಾ ಫ್ರಮ್ ಜಪಾನ್ ದಟ್ ಈ ಆ್ಯಕ್ಟಿವ್ಲಿ became involved in nationalist rebellion of 1911. Whilst in Tokyo, Chiang entered Sun Yat-sen's revolutionary party and following some battles, Sun Yat-sen became the provincial president of China. 1911ರ ಕ್ರಾಂತಿ ನಂತರ 1912ರಲ್ಲಿ ಡಾಕ್ಟರ್ ಸನ್ ಯಾಟ್ ಸೆನ್ ತಾತ್ಕಾಲಿಕ ಗಣರಾಜ್ಯದ ಅಧ್ಯಕ್ಷರಾಗ್ತಾರೆ. ಇನ್ 1918 ಈ ಬಿಕೇಮ್ ಪಾರ್ಟ್ ಆಫ್ ದ ಕುಮಿಂಟಾಂಗ್, ಆಲ್ಸೋ ನೋನ್ ಆಸ್ ದ ನ್ಯಾಷನಲ್ ಪಾರ್ಟಿ that had been founded by Dr. Sun Yat-sen. ಪಕ್ಷಕ್ಕೆ 1918ರ ಪ್ರವೇಶ ಆಗುತ್ತೆ. In 1924 Chiang became the founder of military academy in Canton, Whampoa Military Academy, and soon after he began putting together a nationalist army inspired by the methods and tactics employed in the Soviet Union. ಸೋವಿಯತ್ ಯೂನಿಯನ್ಗೆ ಡಾಕ್ಟರ್ ಸನ್ ಯಾಟ್ ಸೆನ್ರಿಂದ ಅಲ್ಲಿ ಮಿಲಿಟರಿ ತರಬೇತಿಗಾಗಿ ಕಳಿಸ್ಕೊಟ್ಟಿರ್ತಾರೆ. ಅಲ್ಲಿಂದ ಬಂದ ನಂತರ ಸೋವಿಯತ್ ಮಾದರಿಯಲ್ಲಿ ವಾಂಪೋವಾದಲ್ಲಿ ಮಿಲಿಟರಿ ಅಕಾಡೆಮಿಯನ್ನು ನ್ಯಾಷನಲಿಸ್ಟ್ ಆರ್ಮಿಯನ್ನು ಇವರು ಸ್ಥಾಪನೆ ಮಾಡ್ತಾರೆ. ಈ ನ್ಯಾಷನಲಿಸ್ಟ್ ಆರ್ಮಿಯ ಸಹಾಯದಿಂದಲೇ ಅವರು ಚೀನಾ, ಉತ್ತರ ಚೀನಾವನ್ನು ಮತ್ತು ದಕ್ಷಿಣ ಚೀನಾಗಳನ್ನು ಏಕೀಕರಣಗೊಳಿಸುವಲ್ಲಿ ಯಶಸ್ವಿಯನ್ನಾಗ್ತಾರೆ. ಲೀಡರ್ ಆಫ್ ಕುಮಿಂಟಾಂಗ್ ಆ್ಯಂಡ್ ಹೆಡ್ ಆಫ್ ನ್ಯಾಷನಲ್ ಗೌರ್ನಮೆಂಟ್. ಆಲ್ದೋ ಈ ಇನಿಷಿಯಲಿ ವೆಲ್ಕಮ್ ಚೀನೀಸ್ ಕಮ್ಯುನಿಸ್ಟ್ಸ್ ಇನ್ ಈಸ್ ಕುಮಿಂಟಾಂಗ್, ತನ್ನ ಕುಮಿಂಟಾಂಗ್ ಪಕ್ಷದಲ್ಲಿ ಚೀನಿಯರನ್ನು ಸೇರಿಸ್ಕೊಳ್ತಾನೆ. ಈ ಸೂನ್ ಬಿಗ್ಯಾನ್ ಟು ಕ್ಲಾಶ್ ವಿತ್ ದೇರ್ ಐಡಿಯಾಸ್ ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ಈ ಟುಕ್ ಚಾರ್ಜ್ ಆಫ್ ದ ಪಾರ್ಟಿ ಇನ್ 1927 ಈ ಎಕ್ಸ್ಪೆಲ್ಡ್ ದ ಕಮ್ಯುನಿಸ್ಟ್ಸ್ ಇನ್ ಬ್ರುಟಾಲ್ ಕೂಪ್
ಕಾಪ್ ಮಾಡ್ತಾನೆ. ಅವ್ರ ವಿರುದ್ಧ ಒಂದು ದೊಡ್ಡ ಕ್ಷಿಪ್ರ ಕ್ರಾಂತಿಯನ್ನು ಮಾಡಿಬಿಟ್ಟು ಅವರನ್ನು ಭಾಳ ಹಿಂಸಾತ್ಮಕ ರೀತಿಯಲ್ಲಿ ಅವರನ್ನು ತನ್ನ ಪಕ್ಷದಿಂದ ಹೊರ ಹಾಕ್ತಾರೆ. ಇದು ಒಂದು ದೊಡ್ಡ ದುರಂತ ಆಯಿತು, ದೊಡ್ಡ ಮಹಾ ತಪ್ಪು ಅಂತ ಕರಿಬೇಕಾಗುತ್ತದೆ. ಇನ್ಫ್ಯಾಕ್ಟ್ ಇನ್ ಏಪ್ರಿಲ್ 1927 ಚಿಯಾಂಗ್ ಮೂವ್ಡ್ his army into Shanghai and led a killing rampage in anger against the Communist Party. Many influential communist rulers were killed in this great massacre. Not surprisingly, most of his loyal followers were either bankers or businessmen. However, Mao Zedong, who later went on to rule the Communist Party, was able to escape. ಮಾವೋ ಜಡಾಂಗರ ಒಬ್ಬರನ್ನು ಬಿಟ್ಟರೆ ಇವ್ರ ವಿರುದ್ಧ ಯಶಸ್ವಿಯಾಗಿ ಪೀಪಲ್ ರಿಪಬ್ಲಿಕ್ ಚೀನಾ ಸ್ಥಾಪಕ ಮಾವೋ ಜಡಾಂಗನ ಒಬ್ಬನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಇವರ ಮಿತ್ರರಾದಿಯಾಗಿ ಇವರನ್ನು ಅಂತ್ಯ ಮಾಡ್ತಾರೆ. ಹೀಗೆ ಅವರ ಅಂತ್ಯಗೊಳಿಸಿದ್ದು ಮುಂದೆ ಇವರ ಅಂತ್ಯಕ್ಕೆ ಅದು ಆದಿ ಆಗ್ತದೆ. ಇನ್ 1928 ಚಿಯಾಂಗ್ ಕ್ರಿಯೇಟೆಡ್ ಅ ನ್ಯೂ ಗೌರ್ನಮೆಂಟ್ ಆ್ಯಂಡ್ ಡಿಫೈನ್ಡ್ ಹಿಮ್ಸೆಲ್ಫ್ ಆಸ್ ದ ಹೆಡ್ ಆಫ್ ದ ಸ್ಟೇಟ್. ಚೀನಾದಲ್ಲಿ ತನ್ನ ಏಕೀಕರಣವನ್ನು ಸಾಧಿಸಿದ ಮೇಲೆ ಉತ್ತರ ಚೀನಾ ದಕ್ಷಿಣ ಚೀನಾಗಳನ್ನು ತಾನೇ ಒಂದು ಚೀನಾ ಗಣರಾಜ್ಯದ ರಿಪಬ್ಲಿಕ್ ಚೀನಾದ ಅಧ್ಯಕ್ಷರಾಗಿ ನಾಯಕರಾಗಿ ಆಯ್ಕೆ ಆಗ್ತಾರೆ. ಈ ನಡುವೆ ಅನೇಕ ರಿಫಾರ್ಮ್ಸ್ ಫಾರ್ ಚೀನಾ ಈ ಪುಟ್ ಫಾರ್ವರ್ಡ್ ದ ರಿಫಾರ್ಮ್ಸ್ ಫಾರ್ ಚೀನಾ. ಚಿಯಾಂಗ್ ಹ್ಯಾಡ್ ಸೆವರಲ್ ಪ್ರೋಗ್ರಾಮ್ಸ್ ಆ್ಯಂಡ್ ರಿಫಾರ್ಮ್ಸ್ ದಟ್ he wished to implement in his country. In fact, he wanted to introduce financial and educational reforms as well as improving the infrastructure and promoting the New Life Movement campaign that sought to revive Confucianism. ತನ್ನ ಮಡದಿಯಾದಂತಹ ಮಿಂಗ್ಲಿಂಗ್ಗಳ ಜೊತೆಯಲ್ಲಿ ನ್ಯೂ ಲೈಫ್ ಮೂಮೆಂಟನ್ನು ಚೀನಾದಲ್ಲಿ ಜಾರಿಗೊಳಿಸ್ತಾರೆ. ಇದರ ಭಾಗವಾಗಿ ಶಿಕ್ಷಣದ ಸುಧಾರಣೆ ಆಗುತ್ತೆ, ಅದರಲ್ಲಿ ಮೂಲಭೂತ ಸೌಕರ್ಯಗಳ ಸುಧಾರಣೆ, ಅವುಗಳ ಅಭಿವೃದ್ಧಿಪಡಿಸುವ ಕಡೆ ದಿವ್ಯ ಗಮನವನ್ನು ಕೊಡ್ತಾರೆ. ಹೌಎವರ್, ವೈಲ್ ಆನ್ ದ ಒನ್ ಹ್ಯಾಂಡ್ ಚಿಯಾಂಗ್ ವಾಸ್ ಅಟೆಂಪ್ಟಿಂಗ್ ಟು ರಿಫಾರ್ಮ್ ದ ಕಂಟ್ರಿ. ಒಂದು ಕಡೆಗೆ ಚೀನಾವನ್ನು ಸುಧಾರಿಸುವ ಅಭಿವೃದ್ಧಿ ಪಥದ ಕಡೆ ಚೀನಾದಲ್ಲಿ ಎಲ್ಲ ರೀತಿಯಾದಂಥ ಬೆಳವಣಿಗೆಗಳನ್ನು ಪ್ರಗತಿಯನ್ನು ಸಾಧಿಸ್ತಾ ಇದ್ದರೆ, ಇನ್ನೊಂದು ಕಡೆಯಲ್ಲಿ on the other hand he was confronted with oppositions from the communists and threats of war from Japan. ಇನ್ನೊಂದು ಕಡೆಗೆ ತನ್ನ ದೇಶದ ಒಳಭಾಗದಲ್ಲೇ ಕಮ್ಯುನಿಸ್ಟರು, ಇನ್ನೊಂದು ಕಡೆಗೆ ಜಪಾನ್ನ ವಿರೋಧವನ್ನು ಎದುರಿಸಬೇಕಾಗುತ್ತೆ. ಇನ್ಫ್ಯಾಕ್ಟ್ ಜಪಾನ್ ವಾಸ್ ಇನ್ವೇಡಿಂಗ್ ಚೀನಾ ಫ್ರಮ್ ದ ನಾರ್ತ್ ಈಸ್ಟ್ ಫ್ರಂಟ್. ಮಂಚೂರಿಯಾ ಕಡೆಯಿಂದ ದಾಳಿ ಮಾಡ್ತಾ ಇತ್ತು. ಆಫ್ಟರ್ ಒನ್ ಆಫ್ ಹಿಸ್ ಓನ್ ಜನರಲ್ಸ್ ಹೆಲ್ಡ್ ಹಿಮ್ ಕ್ಯಾಪ್ಟಿವ್ ಫಾರ್ 2 weeks. ಈ ರೀತಿ ದ್ವಂದ್ವ ನೀತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವನ ಸ್ವಂತ ಒಬ್ಬ ಖಾಸಗಿಯಾದಂಥ ಜನರಲ್ಲೇ ಇವರನ್ನು ಆಸ್ಟೇಜ್ ಅವರನ್ನು ಸೆರೆಯಾಗಿ ಇಟ್ಕೊತಾರೆ. ಯಾತಕ್ಕಾಗಿ? ಈಗ ನಾವು ನಮ್ಮ ಕಮ್ಯುನಿಸ್ಟರ ವಿರುದ್ಧ ಅಲ್ಲ ಹೋರಾಟ ಮಾಡಬೇಕಾಗಿರೋದು, ನಾವು ಜಪಾನಿಯರ ವಿರುದ್ಧ ಹೋರಾಟ ಮಾಡಬೇಕು. ಹೀಗಾಗಿ ಕಮ್ಯುನಿಸ್ಟರೊಂದಿಗೆ ತಾತ್ಕಾಲಿಕವಾದಂಥ ಟ್ರೂಸ್, ಒಂದು ಸಂಧಾನವನ್ನು ಮಾಡಿಕೊಳ್ಬೇಕು ಅಂತ ಅವರನ್ನು ಒಪ್ಸೋದಕ್ಕಾಗಿ ಈ ರೀತಿ ಆಸ್ಟೇಜನ್ನು ಇಟ್ಕೊಂಡು, ಆನಂತರ ಚಿಯಾಂಗ್ ಕೈಶೆಕ್ ಒಪ್ಪಿದ ನಂತರ ಎಲ್ಲರೂ ಕಮ್ಯುನಿಸ್ಟರು ಮತ್ತು ನ್ಯಾಷನಲಿಸ್ಟರು ಅಂದರೆ ಕುಮಿಂಗ್ಟಾಂಗ್ ಪಕ್ಷ ಮತ್ತು ಕಮ್ಯುನಿಸ್ಟ್ ಪಕ್ಷದ ಎರಡೂ ನಾಯಕರುಗಳು ಒಗ್ಗೂಡಿ ಜಪಾನ್ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಾರೆ. ಇನ್ 1937 ಜಪಾನ್ ಇನ್ವೇಡೆಡ್ ಚೀನಾ ಆ್ಯಂಡ್ ದ ವಾರ್ ಲಾಸ್ಟೆಡ್ ಅ ಟೋಟಲ್ ಆಫ್ 4 years. 4 ವರ್ಷಗಳ ಕಾಲ ಇದು ಯುದ್ಧ ನಡೀತದೆ. ಇನ್ ಆಗಸ್ಟ್ 1937 ಚಿಯಾಂಗ್ ಸೆಂಟ್ 5 lakh ಆಫ್ ಹಿಸ್ ಬೆಸ್ಟ್ ಟ್ರೈನ್ಡ್ ಆ್ಯಂಡ್ ಎಕ್ವಿಪ್ಡ್ ಸೋಲ್ಜರ್ಸ್ ಟು ಡಿಫೆಂಡ್ ಶಾಂಘಾಯ್. ಹೌಎವರ್ he lost half of his army. 5 ಲಕ್ಷ ಸೇನೆಯಲ್ಲಿ ಅರ್ಧ ಸೇನೆಯನ್ನು ಕಳ್ಕೊಡ್ತಾರೆ. ಬೈ ಡಿಸೆಂಬರ್ ನಾಂಜಿಂಗ್ ಹ್ಯಾಡ್ ಆಲ್ಸೋ ಫಾಲೆನ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಜಪಾನ್ಸ್ ಆ್ಯಂಡ್ ಚಿಯಾಂಗ್ ವಾಸ್ ನಾಟ್ ಏಬಲ್ ಟು ಕೌಂಟರ್ ಅಟ್ಯಾಕ್. ಎರಡನೇ ಮಹಾಯುದ್ಧದಲ್ಲಿ ಜಪಾನ್ನ ಯಶಸ್ಸು ಎಲ್ಲ ಕಡೆಯಲ್ಲೂ ಅದು ಏಷ್ಯಾ ಫಾರ್ ಏಷ್ಯನ್ಸ್ ಅಂತಕ್ಕಂಥ ಒಂದು ಘೋಷ ವಾಕ್ಯದೊಂದಿಗೆ ಎಲ್ಲೆಡೆನಲ್ಲೂ ಕೂಡ ಒಂದರ ನಂತರ ಒಂದರ ಯಶಸ್ಸನ್ನು ಪಡ್ಕೊಂಡಿದ್ದು ಅದು ಇತಿಹಾಸ ವಿದ್ಯಾರ್ಥಿಗಳೇ. ಕೊನೆಯಲ್ಲಿ ಅದು ಮಾಡಿಕೊಂಡಂಥ ಅದು ಒಂದು ತಪ್ಪನ್ನು ಮಾಡ್ತದೆ. ಆ ಒಂದು ಯಶಸ್ಸಿನ ಉತ್ತುಂಗ ಶಿಖರದಲ್ಲಿದ್ದಂಥ ಸಂದರ್ಭದ ಅಮೇರಿಕವು ಕೂಡ ಒಂದು ವಿರುದ್ಧ ಮಾಡಿದಂಥ ತಪ್ಪು ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿ ದೊಡ್ಡ ತಪ್ಪನ್ನು ಜಪಾನ್ ಮಾಡಿಬಿಡ್ತದೆ. ಹೌಎವರ್, ಥ್ಯಾಂಕ್ಸ್ ಟು ದ ಅಟ್ಯಾಕ್ ಆಫ್ ಪರ್ಲ್ ಹಾರ್ಬರ್ ಡ್ಯೂರಿಂಗ್ ದ ಪೆಸಿಫಿಕ್ ವಾರ್. ಈ ದಾಳಿಯ ನಂತರ ಅಮೇರಿಕ ಮಧ್ಯಪ್ರವೇಶ ಮಾಡುತ್ತೆ. ಅಮೇರಿಕದ ಬೆಂಬಲ ಯುರೋಪಿನಲ್ಲಿ ಕೂಡ ಸೋಲಿನ ಸುಳಿಯಲ್ಲಿದ್ದಂಥ ಬ್ರಿಟನ್, ಅದೇ ರೀತಿ ಫ್ರಾನ್ಸ್ಗಳಿಗೆ ಅಮೇರಿಕದ ಬೆಂಬಲ ಸಿಕ್ತು. ಅದೇ ರೀತಿ ಚೀನಾಕ್ಕೂ ಕೂಡ ಅಮೇರಿಕದ ಬೆಂಬಲ ಸಿಕ್ತು. ಅದಕ್ಕಾಗಿ ಚೀನಾ ಅಮೇರಿಕಕ್ಕೆ ಧನ್ಯವಾದಗಳನ್ನು ಹೇಳಬೇಕು. ಚಿಯಾಂಗ್ ಕೈಶೆಕ್ ಈ ಒಂದು ಪ್ರಪಂಚದ 4 ಬಲಿಷ್ಠ ರಾಷ್ಟ್ರಗಳ ಸಾಲಿನಲ್ಲಿ 2ನೇ ಮಹಾಯುದ್ಧದ ಮುಕ್ತಾಯ ನಂತರ ಗುರುಸ್ಕೊಂಡಂಥ ಚೀನಾ
ಬುರಿಸ್ಕೊಳ್ಳೋದು ಹಿಂದೆ ಅಮೇರಿಕಾದ ಈ ಸಹಾಯ, ಅದರಲ್ಲೂ ಕೂಡ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ಮಾಡಿದ ದಾಳಿನೇ ಇದೆಲ್ಲರ ಒಂದು ಯಶಸ್ಸಿಗೆ ಕಾರಣ ಆಗುತ್ತೆ. ಚೀನಾ ಬಿಕೇಮ್ ಒನ್ ಆಫ್ ದ ಅಲೈಡ್ ಪವರ್ಸ್ ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್. ಈ ಗಾಟ್ ದ ಟೈಮ್ಲಿ ಸಪೋರ್ಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್, US ಒಂದು ಸಕಾಲಿಕವಾದಂಥ ಬೆಂಬಲ ಸಿಕ್ತು. ವಾರ್ ವಿತ್ ಜಪಾನ್, ಆಲ್ದೋ ಚೀನಾ ಬಿಕೇಮ್ ಒನ್ ಆಫ್ ದ ಬಿಗ್ ಫೋರ್ ಪವರ್ಸ್, Chiang was starting to lose support in his own country since he was adopting more and more conservative policies that favored landowners and mercantile interests. ನೋಡಿ, ಅವನು ಒಂದು ಸಾಂಪ್ರದಾಯಿಕವಾದಂಥ ಅದರಲ್ಲೂ ಕೂಡ ಬಿಸ್ನೆಸ್ ಮ್ಯಾನ್ಗಳಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ವ್ಯಾಪಾರಿ ವರ್ಗವನ್ನು ಬೆಂಬಲಿಸುವಂಥ ನೀತಿಗಳಿದಾವಲ್ಲ, ಹೀಗಾಗಿ ಅಲ್ಲಿದ್ದಂತಹ ಬಹುವರ್ಗ, ಅಲ್ಲಿದ್ದಂತಹ ಮೆಜಾರಿಟಿ ಪೀಪಲ್ಸ್, ಪೆಸೆಂಟ್ಸ್, ಲೇಬರ್ಸ್, ಅವರುಗಳ ಬೆಂಬಲವನ್ನು ಕಳ್ಕೊಳ್ತಾನೆ. ಅಲ್ಲಿದ್ದಂಥ ಹಳ್ಳಿಯಲ್ಲಿ ನೆಲೆಸಿದಂಥ ಈ ಒಂದು ಜನರ ಬೆಂಬಲವನ್ನು ಕಳ್ಕೊಂಡು ಆ ಜನ ಅವನ ವಿರುದ್ಧ ಹೋರಾಡ್ತಿದ್ದಂಥ ಕಮ್ಯುನಿಸ್ಟ್ ಪಕ್ಷದ ಮಾವೋ ಜೆಡಾಂಗನ್ನು ಬೆಂಬಲಿಸಲು ಮುಂದಾಗ್ತಾರೆ. ದೇರ್ ಫೋರ್ ದ ಲಾರ್ಜೆಸ್ಟ್ ಸ್ಲೈಸ್ ಆಫ್ ದ ಚೀನೀಸ್ ಪಾಪ್ಯುಲೇಷನ್, ದಟ್ ಈಸ್ ದ ಪೆಸೆಂಟ್ಸ್, ವಿಚ್ ವರ್ 90% ಆಫ್ ದ ದೆನ್ ಚೀನೀಸ್ ಪೀಪಲ್ ಪಾಪ್ಯುಲೇಷನ್ ವರ್ ಬೀಯಿಂಗ್ ಲೆಫ್ಟ್ ಔಟ್. ಚಿಯಾಂಗ್ಸ್ ಗೌರ್ನಮೆಂಟ್, ಸರ್ಕಾರದಿಂದ ಅವರು ಹೊರ ಹೋಗ್ತಾರೆ. ಆ ಸರ್ಕಾರದ ವಿರುದ್ಧ ಅವರು ಕಮ್ಯುನಿಸ್ಟ್ ಸಿದ್ಧಾಂತದ ಕಡೆ ಅವರು ಹೋಗಿ ಮಾವೋ ಜೆಡಾಂಗನ ನೇತೃತ್ವವನ್ನು ಬೆಂಬಲಿಸ್ತಾರೆ. ಇದು ಅವನು ಮಾಡಿದಂಥ ದೊಡ್ಡ ತಪ್ಪು. ಹೀಗಾಗಿ ಈ ಸೆಕೆಂಡ್ ಸಿವಿಲ್ ವಾರ್ ನಡೀತದೆ. ಇದು ಸೆಕೆಂಡ್ ಸಿವಿಲ್ ವಾರ್ ಆಲ್ಸೋ ಇದು ಯಾಕೆಂದರೆ ತನ್ನ ದೇಶದೊಳಗೆ ನಡೆದಿದ್ದು, ಅದು ಉತ್ತರ ಚೀನಾ ದಕ್ಷಿಣ ಚೀನಾಗಳ ಐಕ್ಯತೆಗಾಗಿ ಮಾಡಿದಂಥ ಯುದ್ಧ. ಆದರೆ ಅದು ವಾರ್ ಲಾರ್ಡ್ಸ್ ವಿರುದ್ಧ ಮಾಡಿದಂಥ ಯುದ್ಧ. ಆದರೆ ಇದು ಕಮ್ಯುನಿಸ್ಟರು ಮತ್ತು ರಾಷ್ಟ್ರೀಯವಾದಿಗಳಂತಹ ಚಿಯಾಂಗ್ ಕೈಶೆಕ್ ನೇತೃತ್ವದ ರಾಷ್ಟ್ರೀಯವಾದಿಗಳ ನಡುವಿನ ಯುದ್ಧ. ಆಫ್ಟರ್ ಜಪಾನ್ ಸರೆಂಡರ್ಡ್ ಇನ್ ಇಟ್ಸ್ ವಾರ್ ಅಗೇನ್ಸ್ಟ್ ಚೀನಾ ಇನ್ 1946, ದ ಕಂಟ್ರಿ ವಾಸ್ ಟೇಕನ್ ಬೈ ಎ ಸಿವಿಲ್ ವಾರ್ ಬಿಟ್ವೀನ್ ಚಿಯಾಂಗ್ಸ್ ನ್ಯಾಷನಲ್ ಪಾರ್ಟಿ ಆ್ಯಂಡ್ ಮಾವೋಸ್ ಕಮ್ಯುನಿಸ್ಟ್ ಪಾರ್ಟಿ. ಆಫ್ಟರ್ ಆಲ್, ಚಿಯಾಂಗ್ಸ್ ಗೌರ್ಮೆಂಟ್ ಹ್ಯಾಡ್ ಬೀನ್ ಲಾಸಿಂಗ್ ಸ್ಟ್ರೆಂತ್ since it tended to favor the wealthier classes within society, whereas Mao seemed to adopt more inclusive policies, especially his policies belongs to the welfare of peasants community. For this reason, in 1949, the Communist Party won and Mao Zedong established the People's Republic of China. ಹೀಗೆ ಮೇನ್ಲ್ಯಾಂಡ್ನಲ್ಲಿ ಸೋತಂತಹ ಚಿಯಾಂಗ್ ಕೈಶೆಕ್ ಅಲ್ಲಿ ಮಾವೋ ಜೆಡಾಂಗನ ನೇತೃತ್ವದ ಪೀಪಲ್ಸ್ ರಿಪಬ್ಲಿಕ್ ಚೀನಾ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪನೆ ಆಗೋದ್ರೊಂದಿಗೆ ಅವನು ಅಲ್ಲಿಂದ ಎಕ್ಸೈಲ್, ದೇಶ ಬಿಟ್ಟು ಹೋಗಬೇಕಾಗುತ್ತೆ. ಅವನು ತೈವಾನ್ ತೈಪೆಯಲ್ಲಿ ನೆಲೆ ನಿಂತು, ಅಲ್ಲಿ ದ್ವೀಪದ ಚೀನಾದ ಒಂದು ದ್ವೀಪ ತೈವಾನ್ ತೈಪೆಯಲ್ಲಿ ನೆಲೆ ನಿಂತು ಅಲ್ಲಿ ರಾಷ್ಟ್ರೀಯವಾದಿ ಸರ್ಕಾರವನ್ನು ತನ್ನ ಮರಣದವರೆಗೆ ಮುನ್ನಡೆಸಬೇಕಾಗ್ತದೆ. Following his defeat, Chiang was obliged to flee to Taiwan and launch towards economic modernization thanks to the help of the United States, which also agreed in defending Taiwan in case of necessary. ಅಗತ್ಯವಾದರೆ ಆ ತೈವಾನ್ಗೆ ನಾವು ಮಿಲಿಟರಿ ಸಹಾಯವನ್ನು ಮಾಡ್ತೀವಿ ಅಂತಕ್ಕಂಥ ಖಚಿತ ಭರವಸೆಯನ್ನು US ಕೊಟ್ಟಿದ್ದರಿಂದಲೇ ಆ ಸರ್ಕಾರವನ್ನು ಅಷ್ಟು ವರ್ಷಗಳ ಕಾಲ ಉಳಿಸ್ಕೋಬೇಕಾಗಿದೆ. ಇವತ್ತಿಗೂ ಕೂಡ ತೈವಾನ್ ತೈಪೆ ಮೇನ್ಲ್ಯಾಂಡ್ ಚೀನಾದಿಂದ ಪ್ರತ್ಯೇಕವಾಗಿದೆ. ಯಾಕೆಂದರೆ ಆ US ಬೆಂಬಲ ಇಲ್ಲದಲೇ ಇದ್ದಿದ್ರೆ ತೈವಾನ್ನಲ್ಲಿ ತನ್ನ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಚಿಯಾಂಗ್ ಕೈಶೆಕ್ ಆಗ್ತಿರಲಿಲ್ಲ. ಮೋರೋವರ್, ಆಲ್ದೋ ಚಿಯಾಂಗ್ ವಾಸ್ ಅಫಿಷಿಯಲಿ ನೋ ಲಾಂಗರ್ ದ ಹೆಡ್ ಆಫ್ ಮೇನ್ಲ್ಯಾಂಡ್, ಈ ಕಂಟಿನ್ಯೂಡ್ ಟು ಕಂಟ್ರೋಲ್ ಚೀನಾಸ್ ಸೀಟ್ ಇನ್ ದ ಯುನೈಟೆಡ್ ನೇಷನ್ಸ್ ಅಂಟಿಲ್ ಈ ಡೆಡ್. ಅವನ ಮರಣ ಒಂದುವರೆಗೂ, ಅದರಲ್ಲೂ ಕೂಡ 1971ರಲ್ಲಿ ಮೇನ್ಲ್ಯಾಂಡ್ ಚೀನಾದಲ್ಲಿದ್ದಂಥ ಪೀಪಲ್ ರಿಪಬ್ಲಿಕ್ ಆಫ್ ಚೀನಾಕ್ಕೆ ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವವನ್ನು ಕೊಡುವವರೆಗೂ ಕೂಡ ಆ ವಿಶ್ವಸಂಸ್ಥೆಯಲ್ಲಿ ಯುನೈಟೆಡ್ ನೇಷನ್ನಲ್ಲಿ ಕಾಯಂ ಸದಸ್ಯತ್ವವನ್ನು ಹೊಂದಿದ ರಾಷ್ಟ್ರ ಯಾವುದಂದರೆ ತೈವಾನ್ ತೈಪೆ ಸರ್ಕಾರಕ್ಕೆ ಆ ಒಂದು ಸದಸ್ಯತ್ವ ಇತ್ತು. Chiang Kai-shek death. After living for 26 years in Taiwan, Chiang Kai-shek died in April 5, 1975 in Taipei, Taiwan at 87 years old. Although he had survived a major heart attack and pneumonia a few months before his death, he nonetheless died from renal failure which was caused by his cardiac malfunction. ಅವರು ಒಂದು ದೊಡ್ಡ ಹಾರ್ಟ್ ಅಟ್ಯಾಕು ಮತ್ತು ನ್ಯೂಮೋನಿಯಾದಿಂದ ಕೆಲವೇ ತಿಂಗಳುಗಳ ಹಿಂದೆ ಈ ಸಾವಿಗಿಂತ ಮುಂಚೆ ಅವರು ಸರ್ವೈವ್ ಆಗಿದ್ದರು. ಆದರೂ ಕೂಡ ಈ ರಿನಾಲ್ ಫೇಲ್ಯೂರ್ ಅಂತ ಕರಿತೀವಿ, ಈ ರಿನಾಲ್ ಫೇಲ್ಯೂರ್ನ ಕಾರಣದಿಂದ ಅವರು 1975ರಲ್ಲಿ ತನ್ನ 87ನೇ ವಯಸ್ಸಿನಲ್ಲಿ ತೈವಾನ್ ತೈಪೆಯಲ್ಲಿ ಮರಣವಂತಾರೆ. ಫಾಲೋಯಿಂಗ್ ಡೆತ್, ದ ಪೀಪಲ್ ಆಫ್ ತೈವಾನ್ ವೋರ್ ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ಸ್ ಫಾರ್ 1 month. ಟೆಲಿವಿಷನ್ಸ್ ರ್ಯಾನ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಆಲ್ ಬ್ಯಾಂಕ್ವೆಟ್ಸ್ ಆರ್ ಸೆಲೆಬ್ರೇಷನ್ಸ್ ವರ್ ಫೋರ್ಬಿಡನ್ ಇನ್ ತೈವಾನ್. ನೋಡಿ, ಎಂಥ ದೊಡ್ಡ ನಾಯಕ ಇವರು ಚಿಯಾಂಗ್ ಕೈಶೆಕ್ ಅಂತ. ಯಾಕಂದರೆ 1 ತಿಂಗಳ ಕಾಲ ಜನರು ತಮ್ಮ ಕೈಗಳಲ್ಲಿ
ತಮ್ಮ ತೋಳುಗಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡಿದ್ದರು. ಅಷ್ಟೇ ಅಲ್ಲ, ಎಲ್ಲ ಟೆಲಿವಿಷನ್ಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಪ್ರಸಾರ ಆದವು. ಅಷ್ಟೇ ಅಲ್ಲ, ತೈವಾನ್ ತೈಪೆಯಲ್ಲಿನ ಎಲ್ಲ ಸಮಾರಂಭಗಳು ಒಂದು ತಿಂಗಳುಗಳ ಕಾಲ ನಿಷೇಧವಾಗಿದ್ದು. ಅಂದರೆ ಒಬ್ಬ ದೊಡ್ಡ ನಾಯಕ, ಒಬ್ಬ ರಾಷ್ಟ್ರೀಯವಾದಿ ನಾಯಕ ಈ ರೀತಿ ಅವರು 1975ರಲ್ಲಿ ಅವರು ತನ್ನ 87ನೇ ವಯಸ್ಸಿನಲ್ಲಿ ಮರಣ ಹೊಂದ್ತಾರೆ. ಹೀಗೆ ಡಾಕ್ಟರ್ ಚಿಯಾಂಗ್ ಕೈ ಶೇಕ್ ಚೀನಾದ ರಾಷ್ಟ್ರೀಯವಾದಿ ನ್ಯಾಷನಾಲಿಸ್ಟ್ ಆ್ಯಂಡ್ ಕೊಮಿಂಗ್ಟಾಂಗ್ ಪಕ್ಷದ ನಾಯಕರಾಗಿ ಅವರು ಚೀನಾವನ್ನು, ದಕ್ಷಿಣ ಚೀನಾ ಮತ್ತು ಉತ್ತರ ಚೀನಾಗಳನ್ನು ಡಾಕ್ಟರ್ ಸನ್ಯಾಸಿನರ ಕನಸನ್ನು ಈಡೇರಿಸಿದಂತಹ ರಾಷ್ಟ್ರೀಯವಾದಿ ನಾಯಕ. ಅಷ್ಟೇ ಅಲ್ಲ, ಅವರ ಕುಟುಂಬದ ಸದಸ್ಯರೂ ಆಗ್ತಾರೆ. ಆನಂತರ ಮುಂದೆ ಅವರು ಮಾಡಿದಂಥ ಒಂದು ದೊಡ್ಡ ತಪ್ಪು, ತನ್ನ ಚೀನಾವನ್ನು ಐಕ್ಯಗೊಳಿಸುವುದಕ್ಕೆ ತಾನು ರಾಷ್ಟ್ರವಾದಿ ಸರ್ಕಾರವನ್ನು ಸ್ಥಾಪನೆ ಮಾಡಲು ಕಾರಣರಾದಂಥ ಕಮ್ಯುನಿಸ್ಟರನ್ನು ಅವನು ಹೊರಹಾಕಲು ತಾತ್ವಿಕ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವನ್ನು ಹೊಂದಿ ಒಬ್ಬ ದೊಡ್ಡ ಮಹಾ ತಪ್ಪನ್ನು ಮಾಡ್ತಾರೆ. ಜಪಾನ್ನೊಂದಿಗಿನ ಕಾದಾಟದಲ್ಲಿ ಅವರಿಗೆ ಹಿನ್ನಡೆ ಆದರೂ ಕೂಡ ಅಮೇರಿಕದ ಬೆಂಬಲವನ್ನು ಪಡೆದು ಅವರು ಯಶಸ್ಸನ್ನು ಸಾಧಿಸ್ತಾರೆ. ಆದರೆ ಮೇನ್ಲ್ಯಾಂಡ್ ಚೀನಾದಲ್ಲಿ ಬಹುತೇಕ ರೈತರು ಮತ್ತು ಕಾರ್ಮಿಕರ ವಿಶ್ವಾಸವನ್ನು ಕಳೆದುಕೊಂಡು ಮಾವೋ ಜಡಾಂಗ್ ನೇತೃತ್ವದ ಕಮ್ಯುನಿಸ್ಟರಿಗೆ ಆ ಸಿವಿಲ್ ವಾರ್ನಲ್ಲಿ ಸೋತು ಅವರು ಅಲ್ಲಿಂದ ದೂರ ತೈವಾನ್ ತೈಪೆಯ ಒಂದು ದ್ವೀಪದಲ್ಲಿ ತಮ್ಮ ರಾಷ್ಟ್ರೀಯವಾದಿ ಸರ್ಕಾರವನ್ನು ಮರಣದ ಒಂದವರಿಗೆ ಅವರು ನಾಯಕರಾಗಿ ಮುಂದುವರಿತಾರೆ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ.